ನಮಸ್ಕಾರ. ಗೋವಾ ಭಕ್ತರಲ್ಲಿ ವಿಶೇಷ ತಿಳಿಸೋದೇನೆಂದ್ರೆ, ನಾವು ಯಾವಾಗ 19ನೇ ತಾರೀಕು ಬಿಟ್ಟು ಬಂದು ಪ್ರಯಾಗ್ರಾಜ್ ತಲುಪಿದೆವು. ಪ್ರಯಾಗ್ರಾಜಲ್ಲಿ ಕೂಡ ಒಳ್ಳೆಯ ತ್ರಿವೇಣಿ ಸಂಗಮದ ಪವಿತ್ರ ಸ್ನಾನ ಮಾಡಿದೆವು. ಅದಾದ ನಂತರ ಕಾಶಿಗೆ ಹೋದೆವು. ಕಾಶಿಯಲ್ಲಿ ಗಂಗೆಯಲ್ಲಿ ಮಿಂದು ಗಂಗಾ ಸ್ನಾನ ಮಾಡಿಕೊಂಡು ಭಾಳ ಒಂದು ವಿಜೃಂಭಣೆಯಿಂದ ಸ್ನಾನ ಮುಗಿಸ್ಕೊಂಡೆವು, ಭಕ್ತಿಯಿಂದ. ಅದಾದ ಬಳಿಕ ಸೀದಾ ನಾವು ಜಂಗಮವಾಡಿ ಮಠಕ್ಕೆ ಬಂದೆವು. ಜಂಗಮವಾಡಿ ಮಠಕ್ಕೆ ಬಂದು ಕಾಶಿ ಜಗದ್ಗುರುಗಳ ದರ್ಶನ ಪಡೆದೆವು. ಜಗದ್ಗುರುಗಳು ಹೇಳಿದರು, ನೋಡಿರಪ್ಪ ದನದ ಬಂದಿರಿ, ಆದಷ್ಟು ಸ್ವಲ್ಪ 8 ಗಂಟೆ ಒಳಗೆ ಪ್ರಸಾದ ಸೇವನೆ ಮಾಡ್ಕೋರಿ. ಪ್ರಸಾದ ಆದ ಬಳಿಕ ನಿಮ್ಗೆ ವಿಶ್ವನಾಥನ ದರ್ಶನ ಮಾಡಿಸ್ಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರು. ಭಾಳ ಒಂದು ಆನಂದ ಆಯಿತು. ಅದರಲ್ಲಿ ಕೆಲವೊಂದು ಮಂದಿಗೆ ಸನ್ಮಾನ ಕೂಡ ಮಾಡಿದರು ಕಾಶಿ ಜಗದ್ಗುರುಗಳು. ಅದು ಒಂದು ಇನ್ನೂ ಹೆಮ್ಮೆ ವಿಷಯ. ಅದಾದ ಬೇಕಾದರು ಗೋವಾ ಭಕ್ತರು ಈ ರೀತಿ ಸದಾ ನೀವು ಏನು ಲವಲವಿಕೆ ಇರೋದು ಕಂಡು ನನಗೆ ಭಾಳ ಹೆಮ್ಮೆ ಅನಿಸ್ತಪ್ಪ ಅಂತ ಒಂದು ಭಾಳ ಹವ್ಯಾಸ ಪಟ್ಟರು. ನಮಗೆ ಭಾಳ ಸಂತೋಷ ಆಯಿತು. ಅದಾದ ನಂತರ ಪ್ರಸಾದ ಸೇವನೆ ಮಾಡಿದೆವು. ಪ್ರಸಾದ ಮುಗಿದ ಬಳಿಕ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಒಗ್ಗಟ್ಟಿನಿಂದ ಒಂದು ವ್ಯಕ್ತಿ ಕಳಿಸ್ಕೊಟ್ಟು ಸೀದಾ ಕಾಶಿ ವಿಶ್ವನಾಥ ದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಭಾಳ ನಮಗೆ ಸಂತೋಷ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಗೋವಾ ಮಾತಾ. ಹರ ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಶ್ರೀಮದ್ ಕಾಶಿ ಜಗದ್ಗುರು ಮಹಾರಾಜ್ ಕಿ ಜೈ. ಅಖಿಲ ಭಾರತ ವೀರಶೈವ ಸಮಾಜ್ ಗೋವಾ ಹಾಗೂ ನನ್ನ ಆತ್ಮೀಯರಾದ ಶ್ರೀ ರುದ್ರಯ್ಯ ಸ್ವಾಮಿ ಹಿರೇಮಠ ಇವರೊಂದಿಗೆ ಒಂದು 5 ದಿನದ ಪ್ರವಾಸವನ್ನು ಕಾಶಿ ವಿಶ್ವನಾಥ ಹಾಗೂ ಪ್ರಯಾಗ್ರಾಜ್ ಮುಗಿಸ್ಕೊಂಡು ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ತೆರಳ್ತಾ ಇದ್ದೇವೆ. ನಿನ್ನೆ ದಿವಸ ನಮ್ಮ ಒಂದು ಕಾಶಿ ವಿಶ್ವನಾಥನ ದರ್ಶನ ಅಂದ್ರೆ ಜೀವನದೊಳಗೆ ಒಂದು ಅದ್ಭುತವಾದ ಕ್ಷಣ. ಯಾಕಂದ್ರೆ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ನಮ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ಒಂದು ಮಂದಿರ ಕಾಶಿ ಒಳಗೆ ಜಂಗಮವಾಡಿ ಮಠ ಅಂತೇಳಿದೆ. ಆ ಮಠದೊಳಗೆ ನಮಗೆಲ್ಲ ವ್ಯವಸ್ಥೆ ಮಾಡಿದರು. ಗುರುಗಳ ದರ್ಶನ ಆಯಿತು. ಮತ್ತು ವಿಶ್ವನಾಥನ ದರ್ಶನಕ್ಕೆ ಒಂದು ತಾಸಿನೊಳಗೆ ನಮಗೆ ಎಲ್ಲ 150 ಜನಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ನಮ್ಮ ಸನ್ನಿಧಿಯವರು. ವಿಶ್ವನಾಥನ ದರ್ಶನ ತೆಗೆದುಕೊಂಡು ಬಂದು ನಮ್ಮ ಜಗದ್ಗುರು ದರ್ಶನ ತಗೊಂಡು ಮಹಾಪ್ರಸಾದ ಮಾಡಿಕೊಂಡು ರಾತ್ರಿ ನಾವು ಅಲ್ಲಿದ್ದ ಬಿಟ್ಟು ಈಗ ರಾಮ ಮಂದಿರಕ್ಕೆ ತೆರಳ್ತಾ ಇದ್ದೇವೆ. ಕಾಶಿ ವಿಶ್ವನಾಥ ದರ್ಶನ ಅಂದ್ರೆ ನಮ್ಮ ಅದ್ರಾಗ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಮಹಾನ್ ವ್ಯಕ್ತಿ, ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಕ್ಷೇತ್ರ ವಾರಣಾಸಿ ಕ್ಷೇತ್ರ ಅಂದ್ರೆ ಅತಿ ಸ್ವಚ್ಛತೆ ಮತ್ತು ಶುದ್ಧವಾದ ಒಂದು